ಇದೆಲ್ಲದರ ನಡುವೆ ಬಿಜೆಪಿ ಜೆಡಿಎಸ್ ಇನ್ನೂ ಚರ್ಚೆಯಲ್ಲೇ ಇದ್ದಾವೆ. ಶತಾಯಗತಾಯ ಗೆದ್ದು ಸರ್ಕಾರಕ್ಕೆ ಪೆಟ್ಟು ಕೊಡೋದಕ್ಕೆ ಬಿಗ್ ಪ್ಲಾನ್ ಮಾಡ್ತಾ ಇದ್ದಾವೆ. ಎನ್ಡಿಎ ಅಭ್ಯರ್ಥಿಯಾಗಿ ಜೆಡಿಎಸ್ ನಿಂದ ಯಾರು ನಿಲ್ತಾರೆ? ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿಯನ್ನ ನಿಲ್ಲಿಸಿ ಜೆಡಿಎಸ್ ಬೆಂಬಲ ಪಡೆಯುತ್ತಾ? ಹಿರಿಯೂರಿನಲ್ಲಿ ಜೆಡಿಎಸ್ ಬಿಜೆಪಿಗೂ ಬಿಗ್ ಸಪೋರ್ಟ್ ಇದೆ, ಅದರಲ್ಲಿ ಏನು ಡೌಟ್ ಇಲ್ಲ. ಆದ್ರೆ 2004ರ ಬಳಿಕ ಸಂಘಟನೆ ಕಳೆದುಕೊಂಡಿದೆ ಜೆಡಿಎಸ್ ಆ ಕ್ಷೇತ್ರದಲ್ಲಿ. ಬಳಿಕ ನಡೆದ 4 ಚುನಾವಣೆಗಳಲ್ಲೂ ಸೋಲು ಅನುಭವಿಸಿದೆ ಜೆಡಿಎಸ್. 2018ರಲ್ಲಿ ಗೆದ್ದಿದ್ದ ಬಿಜೆಪಿ 3 ಚುನಾವಣೆಯಲ್ಲೂ ನೇರ ಪೈಪೋಟಿಯನ್ನ ಕೊಟ್ಟಿದೆ. ಕ್ಷೇತ್ರ ಬಿಟ್ಟು ಕೊಡುವಂತೆ ಎಚ್ಡಿಕೆ ಅವರ ಬಳಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ ವಿಜಯೇಂದ್ರ ಅವರು ಅನ್ನೋ ಮಾಹಿತಿಯೂ ಕೂಡ ಲಭ್ಯವಾಗ್ತಾ ಇದೆ. ನೋಡಿ, ಹಿರಿಯೂರು ಅಖಾಡ ಈಗ ದೋಸ್ತಿಗಳಿಗೆ ಬಿಗ್ ಚಾಲೆಂಜ್. ಅಂದ್ರೆ ಕಾಂಗ್ರೆಸ್ಗೆ ಚಾಲೆಂಜ್ ಇಲ್ಲ ಅಂತಾನೂ ಹೇಳಕ್ಕಾಗಲ್ಲ. ಅಲ್ಲೂ ಒಂದಿಷ್ಟು ಜಟಾಪಟಿ ಇದೆ ಪೂರ್ಣಿಮಾ ಶ್ರೀನಿವಾಸ್ ಮತ್ತು ಸುಹಾಸ್ ಅವರ ನಡುವೆ. ಬಿಜೆಪಿಯಲ್ಲಿದ್ದಂತ ಪೂರ್ಣಿಮಾ ಶ್ರೀನಿವಾಸ್ ಅವರು ಹೋಗಿ ಕಾಂಗ್ರೆಸ್ ಸೇರ್ಕೊಂಡಿದ್ದಾರೆ. ಸೊ ಹಾಗಾಗಿ ಏನಾಗುತ್ತೆ ಗೊತ್ತಿಲ್ಲ. ಬಟ್ ಬಿಗ್ ಚಾಲೆಂಜ್ ಇರೋದು ಮಾತ್ರ ಬಿಜೆಪಿ ಮತ್ತು ಜೆಡಿಎಸ್ಗೆ, ಅದರಲ್ಲೂ ಅಭ್ಯರ್ಥಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಹಾಗಾಗಿ ಯಾರಾಗ್ತಾರೆ ಅಭ್ಯರ್ಥಿ, ಯಾವ ಪಕ್ಷದಿಂದ ಅಭ್ಯರ್ಥಿಯನ್ನ ನಿಲ್ಲಿಸ್ತಾರೆ? ಎಸ್, ಗಮನಿಸ್ತಾ ಇದ್ದೀವಿ ನಾವು. ಬಹಳ ಪ್ರಮುಖವಾಗಿ ಈಗ ಕಾಂಗ್ರೆಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರೋದಾದ್ರೆ, ಸುಹಾಸ್ ಫೋಟೋ ನಿಮಗೆ ತೋರಿಸ್ತಾ ಇದೀವಿ ನಾವು. ಸುಹಾಸ್ ವರ್ಸಸ್ ಪೂರ್ಣಿಮಾ ಶ್ರೀನಿವಾಸ್. ಕಾಂಗ್ರೆಸ್ಗೆ ಪ್ರತಿಷ್ಠೆಯ ಅಖಾಡ ಆಗಿದೆ ಈಗ ಹಿರಿಯೂರು ಕ್ಷೇತ್ರ. ಶತಾಯಗತಾಯ ಗೆಲ್ಲಲೇಬೇಕು, ಅದರಲ್ಲೂ ಮುಖ್ಯಮಂತ್ರಿಗಳಿಗೆ. ಸುಧಾಕರ್ ನಿಧನದ ನಂತರ ಕಾಂಗ್ರೆಸ್ನಲ್ಲಿ ಟಿಕೆಟ್ಗೆ ಫೈಟ್ ನಡೀತಾ ಇದೆ. ಅನುಕಂಪದ ಫ್ಯಾಕ್ಟರ್ನಲ್ಲಿ ಸುಧಾಕರ್ ಪುತ್ರನಿಗೆ ಟಿಕೆಟ್ ಕೊಡುವಂತ ಸಾಧ್ಯತೆಯೂ ಕೂಡ ಇದೆ. ಯಾವುದೇ ಪಕ್ಷದಿಂದ ಯಾವುದಾದ್ರೂ ಶಾಸಕರು ತೀರ್ಕೊಂಡ್ರೆ ಅವರ ಕುಟುಂಬಸ್ಥರಿಗೇನೆ ಟಿಕೆಟ್ ಕೊಡುವಂತ ಪದ್ಧತಿ ಇದೆ. ಸೊ ಅದೇ ರೀತಿಯಾಗಿ ಅವರ ಕುಟುಂಬಸ್ಥರಿಗೇನೆ ಅಥವಾ ಸುಹಾಸ್ ಅವ್ರಿಗಾಗ್ಲಿ ಅಥವಾ ಅವ್ರ ತಾಯಿಗಾಗ್ಲಿ ಟಿಕೆಟ್ ಕೊಡುವಂತ ಸಾಧ್ಯತೆ ಅಂತೂ ಇದ್ದೇ ಇದೆ. ಆದರೆ ತಂದೆ ಸುಧಾಕರ್ ಅವ್ರಿಗಿದ್ದಂಥ ವರ್ಚಸ್ಸು ಮಗ ಸುಹಾಸ್ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿನೇ ಏನು ಬೇಕಾದರೂ ಆಗ್ಬಹುದು. ಸೊ ಇಲ್ಲಿ ಅವರಿಗೆ ಸಮಾಧಾನ ಮಾಡಿ ಮುಂದಿನ ದಿನಗಳಲ್ಲಿ ನೋಡೋಣ ಅಂತ ಹೇಳಿ ಪೂರ್ಣಿಮಾ ಶ್ರೀನಿವಾಸ್ ಅವರಿಗೆ ಟಿಕೆಟ್ ಕೊಟ್ಟರು, ಅಚ್ಚರಿ ಪಡಬೇಕಾಗಿಲ್ಲ. ಹಾಗಾಗಿ ಇಲ್ಲಿ ಸುಹಾಸ್ ಅವ್ರಿಗೆ ಕೊಡ್ತಾರಾ ಅಥವಾ ಅವರ ತಾಯಿಗೆ ಟಿಕೆಟ್ ಕೊಡ್ತಾರಾ ಕಾದು ನೋಡಬೇಕು. ಸೊ ಹಾಗಾಗಿ ಒಂದಂತೂ ಕನ್ಫರ್ಮ್ ಅನ್ನೋದಕ್ಕಿಂತ ನಾವು ಈ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಅವರ ಕುಟುಂಬಸ್ಥರಿಗೇನೆ ಟಿಕೆಟ್ ಕೊಡೋದು 100% ಅಂತಾನೆ ಹೇಳಲಾಗುತ್ತೆ. ನಾನೀಗಾಗಲೇ ಒಂದು ಉದಾಹರಣೆ ಕೂಡ ಕೊಡ್ತಾ ಇದ್ದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಸಂದರ್ಭ ಅಲ್ಲೂ ಕೂಡ ಒಂದಿಷ್ಟು ಮುಸಲ್ಮಾನ್ ಸಮುದಾಯದ ನಾಯಕರು ಮುಖಂಡರು ನಮಗೆ ಟಿಕೆಟ್ ಬೇಕು ಅನ್ನೋ ನಿಟ್ಟಿನಲ್ಲಿ ಕೇಳಿದಾಗ ಸಿದ್ದರಾಮಯ್ಯನವ್ರ ಬಾಯಿಂದ ಬಂದಿದ್ದು ಒಂದೇ ಒಂದು ಪದ ಅಥವಾ ಒಂದೇ ಒಂದು ವಾಕ್ಯ, ಇಲ್ಲ ನಮ್ಮ ಪಕ್ಷದ ಒಂದು ಸಂಪ್ರದಾಯ, ಅದು ಒಂದು ಪದ್ಧತಿ, ಯಾರೇ ಶಾಸಕರು ತೀರ್ಕೊಂಡ್ರು ಕೂಡ ಅವ್ರ ಕುಟುಂಬದವರಿಗೇನೆ ಟಿಕೆಟ್ ಕೊಡ್ತಾ ಬಂದಿದ್ದೀವಿ ಅಂತ ಹೇಳಿ. ಅದೇ ರೀತಿಯಾಗಿ ಸಮರ್ಥ ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟ್ ಕೊಡ್ಲಾಯಿತು, ಅವರು ಗೆದ್ದು ಕೂಡ ಬಂದರು. ಸೊ ಅದೇ ರೀತಿಯಾಗಿ ಇಲ್ಲೂ ಕೂಡ ಈಗ ಸುಧಾಕರ್ ಅವರು ತೀರ್ಕೊಂಡಿದ್ದಾರೆ, ಅವರ ಪುತ್ರ ಸುಹಾಸ್ ಇಲ್ಲ ಅವರ ಪತ್ನಿಗೆ ಟಿಕೆಟ್ ಕೊಡ್ತಾರೆ ಅನ್ನೋ ನಿಟ್ಟಿನಲ್ಲೂ ಕೂಡ ಹೇಳಲಾಗ್ತಾ ಇದೆ. ಆದರೆ ಮುಂದಿನ ಚುನಾವಣೆ ಸಂದರ್ಭದಲ್ಲಿ, ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಏನು ಬೇಕಾದರೂ ಆಗ್ಬಹುದು, ಗೊತ್ತಿಲ್ಲ. ಬಟ್ ಇಲ್ಲಿ ಪೂರ್ಣಿಮಾ ಶ್ರೀನಿವಾಸ್ ಅವರು ಕೂಡ ತಮ್ಮ ಪ್ರಯತ್ನವನ್ನ ಬಿಟ್ಟಿಲ್ಲ. ಅವರ ಬೆಂಬಲಿಗರು ಇಲ್ಲ ಪೂರ್ಣಿಮಾ ಶ್ರೀನಿವಾಸ್ ಅವರಿಗೆ ಟಿಕೆಟ್ ಕೊಡಿ, ಪಕ್ಷದಲ್ಲಿ ಅಥವಾ ಆ ಒಂದು ಕ್ಷೇತ್ರದಲ್ಲಿ ಒಂದು ವರ್ಚಸ್ ಇದೆ ಅವರಿಗೆ, ಸೊ ಹಾಗಾಗಿ ಅವರಿಗೆ ಟಿಕೆಟ್ ಕೊಡಿ ಅನ್ನೋ ನಿಟ್ಟಿನಲ್ಲೂ ಕೂಡ ಕೇಳ್ತಾ ಇದ್ದಾರೆ.